ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಯಾಸನ ಅರ್ಥಾತ್ ಸಂಗ್ಯಾಬಾಳೆ ಸನ್ನಾಟವನ್ನು ವಾಚನ ಮಾಡ್ತಾಯಿದ್ದೀನಿ. ಸಂಗ್ಯಾಬಾಳೆ ಜೀವದ ಗೆಳೆಯರು ಗಂಗಾಳ ರೂಪಕ್ಕೆ ಮಾರು ಹೋದಂಥ ಸಂಗ್ಯಾ ಯಾಕಂದ್ರೆ ಹೆಂಗಾದರೂ ನಾನು ಪಡ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ತನ್ನ ಗೆಳೆಯ ಬಾಳೆಯನ್ನು ಕಳಿಸಿದ್ರು ಆಗಲಿಲ್ಲ. ಗಂಡುಳು ಗರತಿ ಅವಳು ನಂತರ ಕೊರವಂಜಿ ಕಡೆ ಶಕನ ಕೇಳಿ ಅವಳು ಮನೆಯಲ್ಲಿ ಕೆಲಸ ಮಾಡ್ತಾ ಪರಮ್ಮನ ಕಳಿಸಿದ ನಂತರ ಪರಮ್ಮನ ಒಂದು ಮಾತಿಗೆ ಕಟ್ಟುಬಿದ್ದು ಗಂಗಾ ಈ ಒಂದು ಸಂಜ್ಞಾನ ಸಂಘಕ್ಕಾಗಿ ಆಕೆ ಒಪ್ಕೋತಾಳೆ. ಇಲ್ಲಿಯವರೆಗೆ ಇದು ಕಥಾ ಬಂದದ. ಆದರೆ ಪರಮ್ಮ ಆಕೆ ಮಾಡಿದ ಕೆಲಸಕ್ಕೆ ನಾನು ಬೇಕಾದ ಕೊಡ್ತೇನೆ ಅಂತೇಳಿ ಹೇಳಿದಂಥ ಸಂಜ್ಞಾ. ಯಾಕಂದ್ರೆ ಮಲ್ತನ ಗೆಳೆಯಾಗನೂ ಹೇಳಿದ ಯಾತಕ್ಕೇನು ಕಡಿಮೆ ಇಲ್ಲೋ ಗೆಳೆಯ ನನಗೆ ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರತಾನು ಗೆಳೆಯ ನನಗೆ ಬೆಳೆ ಬಂಗಾರ ಕಡಿಮೆ ಇಲ್ಲೋ ಗೆಳೆಯ ನನಗೆ ಮಾಸ್ತತ್ವ ಮಣಿಯಾಗ ತಂದೆ ತಾಯಿ ಪ್ರೀತಿತು ನನ್ನ ಮ್ಯಾಗ ಹಿಂಗೆ ಹೇಳಿದಂಥ ಸಂಜ್ಞಾ ತನ್ನ ಗೆಳೆಯಾಗ ಬಾಳ್ಯಾಗ ಏನೆಲ್ಲವನ್ನು ಕೊಟ್ಟಿದ್ದಾನೆ, ಅವನ ಮಣಿತನ ನಡೆಸಿದಾನೆ. ಅದು ಇಲ್ಲಿ ಪರಮಗ ಕೊಟ್ಟ ಮಾತಿನಂಗೆ ನಡೆಯಕ್ಕೆ ಅವಾಗ ಯಾಕೋ ಹಿಂದೇಟು ಹಾಕಾಕತ್ತಿಕೊಳ್ಳೆ ಬಾಳನ್ ಹೇಳ್ತಾನೆ. ನೋಡಪ್ಪ ಗೆಳೆಯ, ನೋಡು ನನಗಾಗಲಾರದ್ದು ನಿನಗಾಗಲಾರದ್ದು ಕೆಲಸ ಆಕೆ ಪರಮ ಆಯಿ ಮುದುಕಿ ಮಾಡ್ಕೊಂಬಂದ ಪಾಪ. ಆಕೆ ಬಡವತಿ ಈನ ರೊಕ್ಕದ ಆಸೆ ಬಂಗಾರ ಆಸೆ ತೋಸಿಪುಲಿ ಮಾಡ್ಕೊಂಬಂದಾಳ. ಮಾತಿನ ಪ್ರಕಾರ ಅವಳಿಗೆ ಏನೈತೆ ಅದು ಕೊಟ್ಟು ನೀನು ಗಂಗನ ಮನೆಗೆ ಹೋಗು. ಏನು ಗೆಳೆಯಣ್ಣ ಏನು ಹೇಳ್ತಿ ಈಕಿದಂಥ ಉಪಕಾರ ಏನು ಮಾತಾಡ್ತಿ ಜೋಸಂಗಣ್ಣ? ಅಲ್ಲಕ್ಕಿ ಉಪಕಾರ ಅಲ್ಲ ಪರಮ್ಮ ನಾನೇನು ಮರ್ತಿಲ್ಲ ತಗೋ. ಈ ಮರ್ತಿಲ್ಲ ಅಂದ್ರೆ ಏನು ನನ್ನ ಗೆಳೆಯ, ಈಗ ನೋಡಿ ನಿನ್ನ ಬಲಗೈ ನಾ ಕೊಟ್ಟಂಥ ಒಂದು ರೇಷ್ಮೆ ಸೀರೆ ಇದನ್ನ ತಿಳ್ಕೊ, ಬಲಗೈ ತಿಳ್ಕೊ. ಹಂಗೆ ನನಗೆ ಎಡಗೈ ಇದ್ರಾಗೈತ್ಲ ಇದು ಪಪ್ಪಳ ಕೂಸು ಅಂತ ತಿಳ್ಕೊ. ಊರಾಗೆಲ್ಲ ಸಿಂಗಾರಿಗೈತೆ ತಿಳ್ಕೊಂಡು ಹೋಗೋದಾ ಏನು ನನ್ನ ಗೆಳೆಯ? ಹಂಗೆ ನಾನು ನೀ ಕೊಟ್ಟು ಬಂಗಾರ ಕೊಟ್ಟದಿ, ರೊಕ್ಕ ರೂಪಾಯಿ ಕೊಟ್ಟದಿ, ಸೀರೆ ಕುಪ್ಸ ಕೊಟ್ಟದಿ ತಿಳ್ಕೊಂಡು ಬಿಟ್ರೆ ಅದೇನು ಕೊಟ್ಟಂಗೆ ಆಯ್ತು ನಾ ತೊಗೊಂಡಂಗೆ ಆಯ್ತು. ಏನು ಮಾತಾಡ್ತೀನಿ ಅಣ್ಣ? ಏನು ಬಾಳಣ್ಣ ಕೇಳಿ. ಏ ಗೆಳೆಯ ಸಂಗಣ್ಣ ಹಿಂಗೇನು ಮಾತಾಡ್ತೀವಿ ನೀ? ನೋಡು ಪರಾಮ್ಗೆ ಏನು ಕೊಡ್ಬೇಕಂತಂದಿರಿ ಸರಳ ಕೊಡ್ಬೇಕು. ಹೊಸ ಸೀರೆ ಕುಪ್ಸ ಮುಂದಾದ್ರೆ ಕೊಡಕ್ಕೆ ಬರ್ತೈತಿ. ಈಗ ಬಡವತಿ ಮನುಷ್ಯಾಳ ಅಲ್ಲ, ಇಂಥ ಕೆಲಸ ಮೊದಲು ನಾವು ಮಾಡಬಾರ್ದು. ಮತ್ತು ಭಾಳ ಮಾಡೈತಿ ಪಾಪ ಆಕಿ ಕೊಡೋದು. ನೋಡಿ ಗೆಳೆಯ ಸಂಗಣ್ಣ ನೀ ಸುಮ್ಮನಿರ, ಈ ನನಗೆ ಸುಮ್ಮನೆ ಇರತ್ತಿ. ಹೌದು ಏನು ನಾನು ನನ್ನ ಜೀವದ ಗೆಳೆಯ ಅಂತಿ, ಜೀವದ ಗೆಳೆಯ ಇದ್ರೆ ಏನಾತ? ಈಗ ಯಾರಿಗೇನು ಕೊಡ್ಬೇಕಂತ ನನಗೆ ಗೊತ್ತೈತಿ. ನಡಕ್ಕೆ ನೀ ಬಾಯಿ ಹಾಕಕ್ಕೆ ಹೋಗಬೇಡ. ಪರಮ ನೀ ಏನು ನನ್ನ ಮುಖ ನೋಡ್ತಿ? ಅಲ್ಲೂ ನಳೆಯಾನೆ ನಿಮಗೇನು ಕೊಡ್ತಿ ಅಂತೇಳಿ ತಿಳ್ಕೊಂಡು ನಾನು ನಿನ್ನ ಮುಖ ನೋಡ್ತೇನೆ. ಕೊಡ್ತಾನೆ ಹೋಗೋಣ ನೋಡ್ರಿ. ಏನು ಹೋಗಂದ್ರೆ ಎಲ್ಲಿ ಹೋಗುದು? ಅಲ್ಲ ಇವೇನು ಬೆಳನ ನೋಡಪ್ಪ ಹಿಂಗೆ ಮಾಡಬಾರ್ದು ಗೆಳೆಯ. ಪಾಪ ಹಾಕಿ ಮತ್ತು ಇಂಥ ಕೆಲಸ ಮಾಡಬಾರ್ದು, ಮಾಡ್ಯಾಳ. ಸರಳ ಮತ್ತು ಕೊಡಬೇಕು. ನೋಡು ಅತ್ತೆ ಕೊಡ್ತಂತ ಏನಿಲ್ಲ, ಏನು ಮಾತಾಡ್ತೀವಿ ಕೇಳೋ ಸಂಜ್ಞಾ, ಇಂಥದ್ದು ಮಾಡಬಾರ್ದು. ನಾನು ಇಂಥ ಕೆಟ್ಟ ಕೆಲಸ ಮಾಡಬಾರ್ದು ಆದರೂ ಹೇಳಿ ಮಾಡಿ ಪಾರಾಗಿ ಬಂದನು. ಮತ್ತು ನೀನೇ ಕೊಡ್ತಿ ಅಂತ ಅಂದ್ಕೊಳ್ಳಿ ನಾ ಆಸೆಗೆ ಬಿದ್ದು ಮಾಡಿದ್ದೇನೆ. ಇದು ಸರಿಯಲ್ಲ. ಯಾಕೆ ಇಂಥ ಕೆಲಸ ನಾವು ಮಾಡಬಾರ್ದು ಆದರೂ ಮಾಡಿದ್ದಾನೆ. ಯಾಕೆ ನಿನ್ನ ಸಲುವಾಗಿ. ಮತ್ತು ಕೊಟ್ಟರೆ ನಂದೇನು ಹೋಗ್ತೈತಿ? ಮಾತಿಗೆ ಮಾತಿಲ್ಲದ ಇರಬಾರ್ದು. ಏನು ಮಾತಾಡ್ತಿ? ಕೊಡ್ತಂತ ಹೇಳಿಲ್ಲ. ಯಾವ ಕೊಡ್ತಿ? ಕೊಡ್ತಾನೆ ಇಲ್ಲ. ಅಯ್ಯೋ ಮಾತಿನಾಗ ಮಾತಿಲ್ಲದ ಮೂಳ ಒಳ್ಳೆ ಹಳಿ ಮೂಳ. ನಿನ್ನ ಮಾತು ನಂಬಿ ನಾನು ಇಂಥ ಕೆಟ್ಟ ಕೆಲಸ ಮಾಡಿನಲ್ಲ. ಅಯ್ಯೋ ದೇವರೇ ಬಸಣ್ಣ, ಮಾತು ಹಾದ್ರೆ ಹೋತು ಹಂಗೆ ಮುತ್ತು ಹೊಡೆದ್ರು ಹೋಯ್ತು ಅಂತಾರು. ಅಲ್ಲ ಅತ್ಲಾಗ ಚಂದುಳ್ಳ ಚೆಲುವಿ ಗಂಗಾಳ ಬಾಳೆ ಕಡಿಸಂಥ ಪಾಪ ನಾನೇನು ಬಿಡುವುದಿಲ್ಲ. ಹಂಗೆ ಇವು ಮಾತು ತಪ್ಪಿದಿವ ಸಂಗ್ಯಾ, ನೀ ಕೊಡ್ಲಿ ಬಾಯಾಗ ಹೋಗ್ತಿ ನೋಡ ಮೂಳ. ನಾ ನೋಡಿ ಕೆಲಸ ಮಾಡಬಾರದು ನನಗೂ ಪಾಪ, ನಿನಗಂತಿ ನೀನು ಮರಿ ಮಾತಿನಾಗ ಮಾತಿಲ್ಲ. ಕೊಡ್ಲಿ ಬಾಯಾಗ ಹೊಕ್ಕಿ ನೋಡ ನನ್ನ ಕರಿಬಾಯಿ ಸುಳ್ಳಾಗೋದಿಲ್ಲ. ಹೋಗ ಮದಕ್ಕೆ ಹೋಗ
ನೋಡು 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 ಬಳನ ನೋಡು ಗೆಳೆಯ ಸಂಗಣ್ಣ, ಏನಾತ್ಪ ಗೆಳೆಯ ಬಳನ, ನೀ ಹಿಂಗೆ ಮಾಡಬಾರ್ದು ನೋಡು, ಇದು ಸರಿಯಲ್ಲಪ್ಪ ಗೆಳೆಯ ಸಂಗಣ್ಣ. ನೋಡಿ ಗೆಳೆಯ ಬಳನ, ನೀನು ನನ್ನ ಜೋಡಿ ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಬೇಕಾದ್ರೆ ನೀನು ನಿನ್ನ ಮನೆ ಕಡೆ ಹೋಗಿ ಮುದುಕಿ ಕರ್ಕೊಂಡೆ ಏನು ಮಾತಾಡ್ತೀವೋ ಸಂಗಣ್ಣ, ಹಿಂಗಂದ್ರೆ ಹೆಂಗೆ ಹೋಗಿ ಗೆಳೆಯ, ಹಂಗಾದ್ರೆ ನೋಡು ನಮ್ಗೆ ಈಕಿ ಹೇಳಿದಾಳ, ಈಕಿ ನೋಡಕ್ಕೆ ಬರತ್ತೆ, ಈಕಿ ಏನು ಕೊಡ್ದ ಹಂಗೆ ಅನ್ನಬಾರ್ದಪ್ಪ, ಕೊಡ್ತಾನಂತ ಅಂದಿಲ್ಲೋ ಅಂದರೆ ಆತ್ಪ ಕೊಡ್ತಾನಲ್ಲ, ಏನು ಹಂಗೆ ಮಾತಾಡಬಾರ್ದು. ಇಲ್ಲ ಇಬ್ಬರು ಕುಡಿಬೇಕಾದ್ರೆ ನೀವು ಮನೆ ಕಡೆ ಹೋಗ್ರಿ, ನಾವು ಒಬ್ಬ ಹೋಗ್ಕೊಂಡು ಗಂಗನ ಮನೆಗೆ. ಹುಚ್ಚನ ನಳೆಯ ಸಂಗ್ಯ ಮೊದಲು ಮಂಗ್ಯ ಇದ್ದಂಗದಿ, ಅದೇನು ಮಾಡ್ತಿ ನೀ ಏಟ್ರ ಅದೇ ನನಗೆ ಗೊತ್ತೈತಿ, ನೀನು ಒಬ್ಬ ಹೋಗಕ್ಕೆ ಹೋಗಬೇಡ, ನಿನ್ನ ಕೂಡ ಇವನ್ನ ಬಳನ್ನ ಕರ್ಕೊಂಡು ಹೋಗ, ಏನಾರ ಮಂಗ್ಯ ಇದು ನೋಡು ಮಂಗ್ಯ, ಇಲ್ಲಿ ನಡೆಯ ಮೊದಕ್ಕೆ ನಡಿ. ಅಯ್ಯ ನನ್ನ ಆಟ ನೀ ಅಂತೂ ಕೊಡ್ಲಿ ಬಾಯಾಗ ಅಕ್ಕಿ ಹೊಕ್ಕಿ, ನನಗಂತೂ ಇದಾಯ್ತು, ಹಿಂಗೆ ನಾ ಮಾಡಬಾರ್ದಾಗಿತ್ತು, ನನಗೂ ಪಾಪ ತತ್ತಿ ನಿನಗೆ ಗೊತ್ತಿದೆ, ಹಾಳಾಗಿ ಹೋಗು ಹೊಕ್ಕನಾಗ ಹೋಗು ಮದಕ್ಕೆ ಹೋಗ. ಹಾ ಮನುಷ್ಯ ಮನಸ್ಸು ಹೆಂಗೆ ಬದಲಿ ಮಾಡ್ತಾನೆ ಅನ್ನೋದು ನನಗೆ ಜೀವನದ ಗೆಳೆಯ ಸಂಘದಿಂದ ಗೊತ್ತಾದ ನೋಡಿ. ಯಾರ ಆಗಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಭಾಳ ವಿಚಾರ ಮಾಡಬೇಕು. ಅದು ಚಲೋ ಕೆಲಸ ಇರಲಿ ಕೆಟ್ಟ ಕೆಲಸ ಇರಲಿ, ನಂತರ ಮನುಷ್ಯ ಹಾಳಾದ ನಂತರ ಬುದ್ಧಿ ಬರ್ತೈತೆ, ಕರೆ ಅದಕ್ಕೇನೂ ಉಪಯೋಗ ಇಲ್ಲ. ಈ ಪಾಪ ಮುದುಕಿನ ಮರ ಮಾಡಿದಿವ ನನ್ನ ಗೆಳೆಯ ಸಂಗಣ್ಣ, ಹಿಂಗಾದ್ರೆ ಹೆಂಗೋ ಗೆಳೆಯ ಸಂಗಣ್ಣ. ಗೆಳೆಯ ಬಳನ ಗಂಗಾನ ಮನೆಗೆ ಹೋಗೋ ನಡಿಯೋ, ನೋಡು ಹೋಗುನು, ಯಾರು ಬೇಡ್ತಾರೋ ನಂಗಾರ ಇಬ್ಬರು ಹೋಗೋಣ ನಡಿ. ಮುಸ್ಸಂಜೆ ಆಯಿತು, ಸೂರ್ಯನ ಮುಳುಗಿದನು, ಕಟ್ಟಿ ಕಲ್ಲು ಕರಗಿದಂಗೆ ಅದು, ಎಲ್ಲ ಮಂದಿಯೆಲ್ಲ ಅವರೆಲ್ಲ ಮಂದಿಯೆಲ್ಲ ತಮ್ಮ ಮನೆಗೆ ಹೋಗ್ಯಾರು. ಕೆಲವು ಮನೆಗಳು ಬಾಗಿಲೂ ಮುಚ್ಚಿದಂಗೆ ಆಗ್ಯಾವ, ಮರ ಕೂಡಿದಂಗೆ ಆಗ್ಯಾವು. ಮತ್ತು ಆಕಾಶದಾಗ ಚಿಕ್ಕಣಿ ಬಿದ್ದಾವಪ್ಪ, ಮುಸ್ಸಂಜೆ ಆಗೈತಿ, ಹೋಗೋನು ಮನೆಗೆ ಹೋಗೋಣ ನಡಿ ಬೆಳೆ ಹೋಗೋಣ, ನಡಿಗೆಳೆ ಹೋಗೋಣ ಗಂಗನ ಮನೆಗೆ. ಕಾಮರತಿ ಆಟ ಆಡೋದಕ್ಕೆ ಆಡೋಕ್ಕೆ ವಾಣಿ, ನಾ ಇಲ್ಲೇ ಹೊರಗೆ ನಿಂತಿರ್ತಾನೆ, ನೀನು ಹೋಗಿ ಗೆಳೆಯ ಬಳನ ಗಂಗಾನ ಕೂಗಿ ಕರಿತೇನೆ ನೋಡು. ಏನು ಮಾತಾಡ್ತೀವೋ ಸಂಗಣ್ಣ, ನಿನಗೆ ಒಳಗೆ ಬರೋಕೆ ಆಗೋದಿಲ್ಲ. ಇಲ್ಲಪ್ಪ ನಾನು ನಂತರ ಬರ್ತೀನಿ, ಮೊದಲು ನೀನು ಹೋಗಿ ಅಟ್ಟು ಮಾತಾಡ್ಸಲ್ಲ, ನೀ ತಂಗಿ ಅಂತೇಳಿ ಮಾತಾಡ್ತಿ, ನಾನು ಹಂಗೆ ಅನ್ನಕ್ಕೆ ಬರ್ತೈತೇನೆ. ನಿನಗೆ ಹೆಂಗೆ ಬರ್ತೈತಪ್ಪ, ನಿಂದ ಲಯನ ಬೇರೆ ಐತಿ. ಈಗ ಆಗಲೇ ನೀ ಇಲ್ಲೇ ನೀರಂತ, ನಾ ಇಲ್ಲೇ ಇರ್ತೀನಿ ಗಂದ, ಹಂಗಾರೆ ಕೂಗಿ ಕರಿತೇನೆ. ಆಗಲಿಪ್ಪ ಗೆಳೆಯ, ಇಲ್ಲಿಲ್ಲ ಏನು ತಂಗಿ ಹಂಗವ, ಮನ್ಯಾಗ ಒಬ್ಬಳೇ ಇರುವೇನು? ಅಯ್ಯೋ ಇದೇನು ರೀ ಏನ ನೀವು ಹೊರಗೆ ಬಂದಂಥವ್ರು ಯಾರೀ, ಧ್ವನಿ ಗುರುತದಂಗೆ ಆಗೈತೆ ಕರಿ, ಯಾರು ಗೊತ್ತಾಗೋತು? ನಾ ಬಾಳೆ ಯವ್ವ ನಿನ್ನ ಅನ್ನ ಬಳನ ನೀವು ಬಂದಿರಿ. ನೀವು ಅಂತಂದ್ರೆ ನೀವ, ನಾ ಒಬ್ಬ ಬಂದಿಲ್ಲ, ನನ್ನ ಜೀವನದ ಗೆಳೆಯ ಸಂಜ್ಞಾನ ಕರ್ಕೊಂಡು ಬಂದೆ ನೋಡ್ಯವ್ವ. ಹಿಂಗಾಯ್ತು ರೀ. ಆಗಲಿ ಅವರು ನೀವು ಇಬ್ಬರು ಕೂಡಿ ಬಂದ್ರಂದ್ರೆ ಭಾಳ ಚಲೋ ಆಯ್ತು. ಹಂಗಾರೆ ಒಳಗೆ ಬರುವಂಥವ್ರಾಗ್ರಿ. ಆಗಲಿ ತಂಗಿ, ಒಳಗೆ ಬರ್ತೀವಿ ರೀ, ಇಬ್ಬರು ಬರ್ತೀವಿ. ಹಾಗಾದ್ರೆ ಮನೆಯೊಳಗೆ ಬರುವಂತಾಗ್ರಿ. ಗೆಳೆಯ ಸಂಗಣ್ಣ ಏನು ಹೇಳಪ್ಪ ಬಾಳಣ್ಣ, ಗಂಗಾ ಕರೆಯಾಕತ್ತಾಳು ಮನೆಯೊಳಗೆ, ಹೋಗೋಣ ನಡಿ. ಗಂಗಾ ಕರೆಯಾಕತ್ತಾಳು, ಖುಷಿ ಆಯ್ತು ನೋಡಿ ಗೆಳೆಯ, ನಡಿ ಗೆಳೆಯ ಹೋಗೋಣ. ಬಾಳಣ್ಣ ಸಂಗಣ್ಣ ಭಾಳ ಖುಷಿ ಆಯ್ತಲ್ಲೋ. ಹೌದು ಗೆಳೆಯ, ಏನು ಬಾಯಲ್ಲಿ ಹೇಳೋದ? ಬಾಳಣ್ಣ ಗಂಗಾ ನಿನ್ನ ಒಬ್ಬನ ಕರೆದಳು, ಇನ್ನು ನನ್ನ ಕರೆದಳು. ಗೆಳೆಯ ಬರ್ರಿ ಅಂತಂದಾಳಕಿ, ಬರ್ರಿ ಅಂದ್ರೆ ಭೋಜನ ಆಕೈತಲ್ಲೋ. ಇಲ್ಲಿ ಬಿಡ್ಪ, ನೀನೋ ಒಬ್ಬ ಹೋಗು, ನಾ ಇಲ್ಲಿ ಇರ್ತೀನಿ. ಏನು ಗೆಳೆಯ ಸಂಗಣ್ಣ ಹಿಂಗೆ ಮಾತಾಡ್ತಿ? ಕೇಳ್ತೇನಿಲ್ಪ ನಾ ತಂಗಿಗೆ ಹಂಗವ ಯಾಕನ್ನ ಬಾಳಣ್ಣ, ನಾವಿಬ್ಬರು ಕೂಡಿ ಬಂದೀವವ್ವ. ಯಾರು? ನಾವಿಬ್ಬರು ಜೀವನದ ಗೆಳೆಯಾರ, ಸಂಗ್ಯಾ ಮತ್ತು ನಾ ಬಾಳ್ಯ. ನೀನು ನನ್ನ ಒಬ್ಬನ್ನ ಕರೆದಿ ಅಂತ ನೀವ, ಅವನು ಕರೆದಲಂತ ಈ ನನ್ನ ಜೀವನದ ಗೆಳೆಯ ಸಂಗಣ್ಣ ಹೇಳ್ಕೊತ ನಿಂತಾನವ.
ನೋಡಿ ನೀನೇ ವಿಚಾರ ಮಾಡು. ಅಲ್ಲ ಬಾಳಣ್ಣ, ನಮ್ಗಿಂತ ನೀವು ಅಂತ ಹೇಳ್ದವ್ರದ್ರಿ. ನೋಡ್ರಿ ಬರ್ರಿ ಅಂತಂದ್ರೇನು? ಬಾಪ ಅಂದ್ರೆ ಏಕವಚನ ಆಕೈತಿ, ಬರ್ರಿ ಅಂದರೆ ಬಹುವಚನ ಆಕೈತಿಲ್ಲೋ. ನೀನೊಬ್ಬನ ಕರೆದಂಗೆ ಹಂಗೆ ಆಗ್ತೈತಿ. ನಾ ಬರ್ರಿ ಅಂತ ಕರೆದನೆ ಅಂದಮೇಲೆ ಒಬ್ಬನ್ನೆಲ್ಲ ಇಬ್ಬರು ಒಳಗೆ ಬರ್ರಿ ನಿಮ್ಮನ್ನ ಇಬ್ಬರು ಜಿಮ್ಮಿಗೆ ಕರ್ಕೊಂಡು ನೀವು ಒಳಗಡೆ ಬರೋವಂಥವ್ರಾಗ್ರಿ. ಈಗಾದ್ರೆ ಗೊತ್ತಾಯ್ತಲ್ಲೋ ನನ್ನ ಗೆಳೆಯ ಸಂಗಣ್ಣ. ಈಗ ನನಗೆ ಕಿವಿಗೆ ಬೇಕು ನೋಡಪ್ಪ, ಖುಷಿ ಆಯ್ತು. ಗೆಳೆಯ ಸಂಗಣ್ಣ ತೀತಲೋ ಇಬ್ಬರನ್ನ ಕರೆದಾಳ ಪಾಪಕ್ಕೆ, ನಡಿ ಒಳಗಡೆ ಹೋಗೋಣ ಆತ ಗೆಳೆಯ. ಖುಷಿ ಆಯ್ತು ನೋಡಪ್ಪ ನನಗೆ. ನಂಗೆ ನಡಿ ಗೆಳೆಯ ಒಳಗೆ ಹೋಗೋಣ. ಏನಪ್ಪ ಮಣಿಪ್ಪ ಭಾರಿ ಅದಿರಲಿ, ಬಾ ಒಳಗೆ ಬಾ ಮೊದಲೇ. ಬರ್ರಿ ಇಬ್ಬರೂ ಒಂದೊಂದು ಚರಿಗೆ ನೀರು ತಗೊಳ್ರಿ. ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಚಾಪೆ ಮೇಲೆ ಬಂದು ಕುಂಡ್ರಂಥವ್ರಾಗಿರಿ. ಸಂಗ ಈ ಫಲಹಾರ ತಗೊಳ್ರಿ ಇಬ್ಬರು. ನಾನೀಗಲೇ ಒಳಗೆ ಹೋಗಿ ಬರ್ತೇನೆ. ಮತ್ತು ಒಳ್ಯಾಗ ನನ್ನ ಪಕ್ವಾನ್ ಅಡುಗೆ ಮಾಡ್ತೇನೆ ರೀ ನಿಮ್ಮ ಸಲುವಾಗಿ. ನೋಡು ಗೆಳೆಯ ಸಂಗಣ್ಣ, ಹೇಳಪ್ಪ ಗೆಳೆಯ ಬಾಳಣ್ಣ ಎಷ್ಟು ಚಂದದಾಳು. ಅಷ್ಟೇ ಅಲ್ಲ, ಮನೆಗೆ ಬಂದವನ್ನ ಎಷ್ಟು ಭಾಳ ಎಷ್ಟು ಆದರದಿಂದ ಪ್ರೀತಿಯಿಂದ ಬರ್ತಾಳೆ. ನಮ್ಮ ತಂಗಿ ಮೃಷ್ಟಾನ್ನ ಅಡುಗೆ ಮಾಡ್ತಂದ. ನಿನ್ನ ಜೋಡಿ ನನಗೂ ಊಟ ಮಾಡೋ ಭಾಗ್ಯ ಸಿಕ್ತು ಗೆಳೆಯ ಸಂಗಣ್ಣ. ಹಿಂಗ್ಯಾಕೆ ಮಾತಾಡ್ತೀವಿ ಗೆಳೆಯ ಬಾಳಣ್ಣ? ನೀ ಬ್ಯಾರೆ ಏನು, ನಾ ಬ್ಯಾರೆ ಏನು? ನಾವಿಬ್ಬರು ಒಂದೇ ಹೌದಲ್ಲೋ? ಅಲ್ಲ, ನಾವಿಬ್ಬರು ಒಂದೇ ಕರೆ. ಆದ್ರೆ ಇಬ್ಬರು ಕೂಡಿ ಒಂದೇ ಕಡೆ ಕುಂತು ಊಟ ಮಾಡುವಂಥ ಭಾಗ್ಯ ಸಿಗ್ತಲ್ಲ ಅಂಥೇಳಿ ಅನ್ನ ಬಾಳಣ್ಣ. ನೀವು ಇಲ್ಲೇ ಚಾಪೆ ಮೇಲೆ ಊಟಕ್ಕೆ ಕೊಡ್ರಿ. ಅಥವಾ ತಂಗಿ ನೀ ಹೇಳ್ದಂಗೆ ಚಾಪೆ ಮೇಲೆ ಊಟಕ್ಕೆ ಕೊಡಿರ್ತೀನಿ. ಸಂಗ ಏನೇ ಗಂಗಾ, ನಿಮಗಾದರೂ ಬಾಳಣ್ಣ ಬಾಜುಕ್ಕೆ ಬಣ್ಣದ ಮನೆ ಹಾಕಿದ್ದೀನಿ. ನೀವಾದರೂ ಬಣ್ಣದ ಮನೆ ಮೇಲೆ ಕೂಡುವಂಥವರಾಗ್ರಿ. ಆಗಲಿ ಗಂಗಾ, ನಿನ್ನ ಮಾತಂದ್ರೆ ನನಗೆ ವೇದವಾಕ್ಯಿದ್ದಂಗೆ. ನಾನಾದರೂ ನೀ ಹೇಳಿದಂಗೆ ನನ್ನ ಗೆಳೆಯ ಬಾಳಣ್ಣನ ಬಾಜುಕ ಅವ ಚಾಪೆ ಹತ್ರ ನಾನು ಬಣ್ಣದ ಮನೆ ಹಾಕ್ಕೊಂಡು ಕುಂಡಿರ್ತೇನೆ. ಬಾಳಣ್ಣ, ನೀವಾದರೂ ಈ ಸಾದಾ ಅಲ್ಯೂಮಿನಿಯಂ ತಾಟೆ ತೊಗೊಳ್ರಿ. ಆಗಿಬಿಡ್ತಂಗ್ಯವ. ಯಾಕಂದ್ರೆ ಸಾಧಾರಣ ಬಾಳುಸನ ಉಳಿದು ಈ ಸಾದಾ ನಂಗೆ ಅಲ್ಯೂಮಿನಿಯಂ ತಾಟ ಕೊಡುವಂಥ ಒಳಗು. ಆಗಲಿ ನೋಡ್ರಿ ಸಂಘ, ನೀವು ಈ ಬೆಳ್ಳಿ ತಾಟನ ತೆಗೆದುಕೊಳ್ರಿ. ನನಗೆ ಅಲ್ಯೂಮಿನಿಯಂ ತಾಟ, ಇವಾಗ ಬೆಳ್ಳಿ ತಾಟ. ಇಲ್ಲಿ ನೋಡಿ ಗೆಳೆಯ, ನಾವು ಹೇಳಿದಂಗೆ ಕೇಳೋದು. ಆಗಲಿ ಹಂಗ, ನಾನಾದರೂ ಬೆಳ್ಳಿ ತಾಟನ ತೆಗೆದುಕೊಳ್ಳುತ್ತೇನೆ. ರೀ ಬಾಳಣ್ಣ, ನಿಮ್ಮ ತಾಟಿಗೆನೂ ನಾನು ಊಟ ಮಾಡಿಬಿಡಿಸ್ತೇನೆ. ಹಾಗೇ ಇವರ ತಾಟಿಗೂ ಊಟ ಬಡಿಸ್ತೇನೆ. ಆ ಅಡುಗೆ ಏನೇನು ಮಾಡಿದ್ದೇನೆ ಅದನ್ನು ಹೇಳ್ತೇನೆ, ಚೆಂದಾಗಿ ಕೇಳ್ರಿ. ಆಗಲ್ ತಂಗಿ, ನಿನ್ನ ಉಪಚಾರ ಭಾಳ ದೊಡ್ಡದವ. ನೀ ಹೇಳ್ದಂಗೆ ಕೇಳ್ತೇವೆ. ಏನು ಹೇಳ್ತಿ ಹೇಳುವ ತಂಗಿ.